ನನ್ನ ಕಾಮರ್ಸ್ ಕ್ಲಾಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ವ್ಯವಹಾರ ಮತ್ತು ವ್ಯವಹಾರದ ಗುಣಲಕ್ಷಣ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಅದರ ಮುಂದಿನ ಕಾನ್ಸೆಪ್ಟ್ ಬಂದು ವ್ಯವಹಾರದ ಉದ್ದೇಶ. ಸೊ ವ್ಯವಹಾರದ ಉದ್ದೇಶ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾನೊಂದು ಕೆಲಸವನ್ನ ಮಾಡಬೇಕು, ಒಂದು ವರ್ಕನ್ನು ಮಾಡಬೇಕು. ಈ ವರ್ಕನ್ನು ಯಾಕೆ ಮಾಡಬೇಕು ಅಂತಕ್ಕಂತಹದ್ದು, ಅಂದ್ರೆ ಈ ಕೆಲಸವನ್ನ ಮಾಡುವುದಕ್ಕಿಂತ ಮೊದಲು ಆ ಕೆಲಸವನ್ನ ಯಾಕೆ ಮಾಡಬೇಕು ಅನ್ನುವಂತಹ ಒಂದು ಪ್ರಶ್ನೆ ಇದೆಯಲ್ಲ, ಸೊ ಅದನ್ನೇ ನಾವು ವ್ಯವಹಾರದ ಉದ್ದೇಶ ಅಂತ ಕರೀತೀವಿ. ಅಂದ್ರೆ ನಾನೀಗ ವ್ಯವಹಾರವನ್ನ ಮಾಡಬೇಕು, ಈ ಕೆಲಸ ಏನು, ಚಟುವಟಿಕೆ ಏನು, ವ್ಯವಹಾರ. ಸೊ ವ್ಯವಹಾರವನ್ನ ಯಾಕೆ ಮಾಡಬೇಕು ಅನ್ನೋದೇ ನನಗೇನಾಗ್ತಾ ಇದೆ, ವ್ಯವಹಾರದ ಉದ್ದೇಶ ಅಂತ ಕರೀತಾ ಇದ್ದೀವಿ. ಸೊ ಹಾಗಾಗಿ ವ್ಯವಹಾರದ ಉದ್ದೇಶದಲ್ಲಿ ಮೊದಲನೆಯ ಮೂಲ ಮುಖ್ಯ ಉದ್ದೇಶ ಯಾವ್ದಪ್ಪ ಅಂತಂದ್ರೆ ಲಾಭವನ್ನ ಗಳಿಸುವುದು. ಲಾಭವನ್ನ ಗಳಿಸೋದು ನಾನು ಈಗ ಮೊದಲೇ ಹೇಳಿದ್ದೀನಿ. ವ್ಯವಹಾರ ಅಂತಕ್ಕಂತಹದ್ದು ಆರ್ಥಿಕ ಚಟುವಟಿಕೆ. ಆರ್ಥಿಕ ಚಟುವಟಿಕೆ ಅಂದ್ರೆ ಏನು, ಪ್ರತಿಫಲವನ್ನ ಬಯಸಿ ಮಾಡುವ ಕೆಲಸ. ಅಂದ್ರೆ ನಾನೇನು ಕೆಲಸ ಮಾಡಿದ್ಮೇಲೆ ಅದರಿಂದ ನನಗೆ ವಾಪಸ್ ಸಿಗಬೇಕು ಅಂತಕ್ಕಂತಹದ್ದೇ ಆರ್ಥಿಕ ಚಟುವಟಿಕೆ. ವ್ಯವಹಾರ ಅನ್ನೋದು ಆರ್ಥಿಕ ಚಟುವಟಿಕೆ ಭಾಗ ಆಗಿರೋದ್ರಿಂದ ವ್ಯವಹಾರವು ಯಾವಾಗಲೂ ಲಾಭದ ಅಪೇಕ್ಷೆಯನ್ನ ಹೊಂದಿರ್ತದೆ. ಅಂದ್ರೆ ಲಾಭ ಅನ್ನೋದು ಅದರ ಪ್ರತಿಫಲ. ಇನ್ನು ಲಾಭ ಅಂದ್ರೆ ಏನು, ನಮಗೆ ಬಂದಿರತಕ್ಕಂತಹ ಆದಾಯದಲ್ಲಿ ಖರ್ಚನ್ನ ಕಳೆದಾಗ ಉಳಿಯುವಂತಹ ಮೊತ್ತ ಏನಿದೆಯಲ್ಲ ಅದನ್ನ ನಾವು ಲಾಭ ಅಂತ ಕರಿತೀವಿ. ಉಳಿದಿಲ್ಲಪ್ಪ ಅಂದ್ರೆ ಅದನ್ನ ನಷ್ಟ ಅಂತಾನು ಕರಿತೀವಿ. ಆದ್ರೆ ಇಲ್ಲಿ ನಮ್ಮ ಮೂಲ ಉದ್ದೇಶದ ಬಗ್ಗೆ ಮಾತಾಡೋದಾದ್ರೆ ಲಾಭವನ್ನ ಗಳಿಸೋದು ಅಂದ್ರೆ ಇದೇ ಲಾಭ. ಉದಾಹರಣೆ ನೋಡೋಣ, ನಾನೊಂದು ವ್ಯವಹಾರದಲ್ಲಿ ನನಗೆ ಒಂದು ದಿನಕ್ಕೆ 50,000 ರೂಪಾಯಿ ದುಡ್ಡು ಬಂದಿದೆ. ಸರಕುಗಳನ್ನ ಮಾರಿದಾಗ 30,000 ರೂಪಾಯಿ ದುಡ್ಡು ಖರ್ಚಾಗಿದೆ. ಸೊ ಇನ್ನು ಉಳಿಯುವಂತಹ ಈ 20,000 ಹಣವನ್ನ ನಾವೇನಂತ ಕರಿಬಹುದು, ಲಾಭ ಅಂತ ಕರಿಬಹುದು. ಅಂದ್ರೆ ಲಾಭ ಅಂದ್ರೆ ಆದಾಯದಲ್ಲಿ ಖರ್ಚುಗಳನ್ನ ಕಳೆದ ಮೇಲೆ ಉಳಿಯುವಂತಹ ಮೊತ್ತವೇ ಲಾಭ. ಆ ಲಾಭವನ್ನ ಗಳಿಸ್ತಕ್ಕಂತಹದ್ದೇ ವ್ಯವಹಾರದ ಮುಖ್ಯ ಉದ್ದೇಶ ಆಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಇದು ವ್ಯವಹಾರದ ಉದ್ದೇಶದಲ್ಲಿ ಮೊದಲನೇ. ಇನ್ನು ವ್ಯವಹಾರದ ಎರಡನೇ ಉದ್ದೇಶವನ್ನ ನೋಡೋದಾದ್ರೆ, ಎರಡನೇ ಉದ್ದೇಶದಲ್ಲಿ ಹೇಳ್ತಾ ಇದ್ದಾರೆ ಮಾರುಕಟ್ಟೆಯಲ್ಲಿ ನೆಲೆಯನ್ನ ಕಾಣತಕ್ಕಂತಹದ್ದು. ಅಂದ್ರೆ ಮಾರುಕಟ್ಟೆಯಲ್ಲಿ ನೆಲೆ ಅಂತಕ್ಕಂತಹದ್ದು ಏನಪ್ಪಾ ಅಂತಂದ್ರೆ, ನೋಡಿ ಇದೊಂದು ಮಾರ್ಕೆಟ್ ಏರಿಯಾ, ನಾನೊಂದು ವ್ಯವಹಾರವನ್ನ ಪ್ರಾರಂಭಿಸಿದ್ದೀನಿ. ನಾನು ವ್ಯವಹಾರವನ್ನ ಪ್ರಾರಂಭಿಸಿದ ತಕ್ಷಣನೇ ನನಗೆ ಮೂಲ ಉದ್ದೇಶ ಲಾಭ ಗಳಿಸೋದಂತ ಹೇಳಿದ್ರೆ, ಲಾಭ ಬರಲಿಕ್ಕೆ ಪ್ರಾರಂಭ ಆಗೋದಿಲ್ಲ. ಸೊ ಲಾಭ ಬರೋದಕ್ಕಿಂತ ಮೊದಲು ಈ ಮಾರ್ಕೆಟ್ ಏರಿಯಾ ಇದೆಯಲ್ಲ, ನನ್ನ ಉತ್ಪನ್ನದ ಮಾರ್ಕೆಟ್ ಏರಿಯಾ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಸೋಪ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಒಂದು ಸೋಪ್. ಅಂದ್ರೆ ಈ ಸೋಪ್ ಮಾರ್ಕೆಟ್ ಏನಿದೆಯಲ್ಲ, ಈ ಸೋಪ್ ಮಾರ್ಕೆಟ್ ನಲ್ಲಿ ಮೊದಲು ನನ್ನ ಸೋಪ್ ಅನ್ನ ಗ್ರಾಹಕರಿಗೆ ಮುಟ್ಟಿಸ್ಬೇಕು ನಾನು. ಅಂದ್ರೆ ನಂದು ಮಾರ್ಕೆಟ್ ನಲ್ಲಿ ಒಂದು ಸೋಪ್ ಇದೆ, ಆ ಮಾರ್ಕೆಟ್ ನಲ್ಲಿ ಆ ಸೋಪ್ ನಲ್ಲಿ ಇಂತಹದ್ದೊಂದು ಬ್ರ್ಯಾಂಡ್ ಇದೆ. ಈಗ ನೋಡ್ರಿ, ಒಂದು ಸೋಪ್ ಅಂದ ತಕ್ಷಣ ಬಹಳಷ್ಟು ಎಕ್ಸಾಂಪಲ್ ಗಳನ್ನ ನೋಡಬಹುದು. ಅದರಲ್ಲಿ ಮೇನ್ಲಿ ಆ ಸಂತೂರ್ ಇದೆ, ಲೈಫಾ ಇದೆ, ಲಕ್ಸ್ ಇದೆ, ಡವ್ ಇದೆ, ಗೋದ್ರೇಜ್ ನಂಬರ್ 1 ಇದೆ, ಪತಂಜಲಿ ಇದೆ. ಈ ತರ 6 ಸೋಪ್ಗಳು ಮಾರ್ಕೆಟ್ ನಲ್ಲಿ ಇದಾವೆ. ಇವರಿಗೆ ಸರಿಸಮನಾಗಿ ಮೊದಲು ಗ್ರಾಹಕರ ಬಾಯಿಗೆ ನಮ್ಮ ಹೆಸರನ್ನ ತರಿಸ್ತಕ್ಕಂತಹ ಪ್ರಕ್ರಿಯೆಯನ್ನ ನಾವು ಮಾರುಕಟ್ಟೆಯಲ್ಲಿ ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಮೂರನೇ ಉದ್ದೇಶವನ್ನ ನೋಡೋದಾದ್ರೆ ವ್ಯವಹಾರದ್ದು, ಅದು ಆವಿಷ್ಕಾರ, ಇನ್ನೋವೇಷನ್ ಅನ್ನುವಂಥ ಕಾನ್ಸೆಪ್ಟ್ ನಿಂದ ಕೂಡಿದೆ. ಇನ್ನು ಆವಿಷ್ಕಾರ ಅಂದ್ರೆ ಏನು ಅಂತಂದ್ರೆ, ಆವಿಷ್ಕಾರ ಅಂದ್ರೆ ಹೊಸದನ್ನ ತೋರಿಸ್ತಕ್ಕಂಥದ್ದು, ಹೊಸ ನವೀನತೆಯಿಂದ ಕೂಡಿರ್ತಕ್ಕಂತಹದ್ದು. ನಾನೇನ್ ಹೇಳ್ತಾ ಇದ್ದೀನಿ, ಇವತ್ತು ಮಾರ್ಕೆಟ್ ನಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಬರ್ಬೋದು. ಅಂದ್ರೆ ಉತ್ಪನ್ನಗಳಲ್ಲಿ ಡೇ ಬೈ ಡೇ ಏನಾಗುತ್ತೆ, ಚೇಂಜಸ್ ಅನ್ನ ನೋಡ್ತಾ ಹೋಗ್ಬೋದು. ಈಗ ಒಂದು ಸಿಂಪಲ್ ಒಂದು ಫ್ಯಾನ್ ಅನ್ನ ನೋಡ್ರಿ. ಮೊದಲು ನಾರ್ಮಲ್ ಫ್ಯಾನ್ ಇರ್ತಕ್ಕಂತಹದ್ದು ಕೈಯಿಂದ, ಆಮೇಲೆ ಬರ್ತಾ ಅದು ಎಲೆಕ್ಟ್ರಿಕ್ ಆಯ್ತು, ಎಲೆಕ್ಟ್ರಿಕ್ ಆದ್ಮೇಲೆ ಈಗ ರಿಮೋಟ್ ಫ್ಯಾನ್ ಬಂದು, ರಿಮೋಟ್ ಆದ್ಮೇಲೆ ಈಗ ವಾಯ್ಸ್ ಅಸಿಸ್ಟೆಂಟ್ ಫ್ಯಾನ್ಸ್ ಗಳಿದಾವೆ. ಅಂದ್ರೆ ನಾವು ವಾಯ್ಸ್ ಇಂದ ಅದಕ್ಕೆ ಹೇಳಿದ್ರೆ ಸರ್ ಫ್ಯಾನ್ ಆನ್ ಆಗುವಂದ್ರೆ ಆಟೋಮೆಟಿಕ್ಲಿ ಆನ್ ಆಗುವಂತದ್ದು. ಅಂದ್ರೆ ಮಾರುಕಟ್ಟೆ, ನಾನೇನ್ ಹೇಳ್ತಾ ಇದ್ದೀನಿ, ಮಾರುಕಟ್ಟೆನಲ್ಲಿ ಡೇ ಬೈ ಡೇ ಹೊಸ ಉತ್ಪನ್ನಗಳಿಂದ ಜನರಲ್ಲಿ ಒಂದು ಉತ್ಸಾಹವನ್ನು ತುಂಬತಕ್ಕಂತಹ ಕೆಲಸವನ್ನ ಮಾಡುವುದೇ ಆವಿಷ್ಕಾರ. ಇನ್ನು ವ್ಯವಹಾರದ ನಾಲ್ಕನೇ ಉದ್ದೇಶವನ್ನ ನೋಡೋದಾದ್ರೆ ಉತ್ಪಾದಕತೆಯಲ್ಲಿ ಹೆಚ್ಚಳವನ್ನ ಮಾಡ್ತಕ್ಕಂಥ. ಉತ್ಪಾದಕತೆಯಲ್ಲಿ ಹೆಚ್ಚಳ ಅಂದ್ರೆ ಇದು ಉತ್ಪಾದನೆಗಿಂತ ಭಿನ್ನವಾಗಿರ್ತಕ್ಕಂತಹದ್ದು. ಇದಕ್ಕಿಂತ ಮೊದಲು ನಾನು ಹೇಳಿದ್ದೀನಿ ಉತ್ಪಾದನೆ ಅಂದ್ರೆ ಏನು ಅಂದ್ರೆ ಕಚ್ಚಾ ವಸ್ತುಗಳನ್ನ
ಸಿದ್ಧ ವಸ್ತುಗಳಾಗಿ ಪರಿವರ್ತನೆ ಮಾಡುವಂತಹ ಪ್ರಕ್ರಿಯೆಯನ್ನ ಏನಂತ ಕರಿತೀವಿ, ಉತ್ಪಾದನೆ ಅಂತ ಕರಿತಾ ಹೋಗ್ತೀವಿ. ಆದ್ರೆ ಈ ನನ್ನ ಕಾನ್ಸೆಪ್ಟ್ ಅಲ್ಲ. ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಉತ್ಪಾದಕತೆಯನ್ನ ಹೆಚ್ಚಿಸುವುದು. ಅಂದ್ರೆ ಈಗೇನು ಆಲ್ರೆಡಿ ಉತ್ಪಾದನೆ ಆಗ್ತಾ ಇದೆ, ಆ ಉತ್ಪಾದನೆಯಲ್ಲಿ ಖರ್ಚುಗಳು ಏನಾಗ್ತಾ ಇದಾವಲ್ಲ, ಖರ್ಚುಗಳು ಅದನ್ನ ಕಡಿಮೆ ಮಾಡಿ ಹೆಚ್ಚು ಲಾಭವನ್ನ ಗಳಿಸುವಂತೆ ಮಾಡುವುದು. ನೋಡಿ, ವ್ಯವಹಾರದ ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಈ ವ್ಯವಹಾರದಲ್ಲಿ ಆಗ್ತಕ್ಕಂತಹ ಉತ್ಪಾದನೆಯನ್ನ ಕಡಿಮೆ ಖರ್ಚಿನಲ್ಲಿ ಮಾಡಿ ವ್ಯವಹಾರಕ್ಕೆ ಹೆಚ್ಚು ಲಾಭವನ್ನ ಪಡೆಯುವಂತೆ ಮಾಡುವಂತಹದ್ದು. ವ್ಯವಹಾರದ ಮುಂದಿನ ಉದ್ದೇಶ ಏನಪ್ಪಾ ಅಂತಂದ್ರೆ ವ್ಯವಹಾರದಲ್ಲಿ ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲಗಳನ್ನ ಹೆಚ್ಚಿಸ್ತಾ ಹೋಗ್ತಕ್ಕಂಥದ್ದು. ಇನ್ನು ಭೌತಿಕ ಸಂಪನ್ಮೂಲಗಳು ಅಂತಂದ್ರೆ ಉದಾಹರಣೆಗೆ ನೋಡೋದಾದ್ರೆ ಬಿಲ್ಡಿಂಗ್, ಕಟ್ಟಡ ಆಗಿರಬಹುದು, ಯಾವುದೇ ರೀತಿಯಾಗಿರ್ತಕ್ಕಂತಹ ಜಾಗ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಇನ್ನು ಫರ್ನಿಚರ್, ಪೀಠೋಪಕರಣಗಳಾಗಿರ್ಬೋದು. ಸೊ ಈ ತರ ಒಂದು ವ್ಯವಹಾರವನ್ನ ನಾವು ಮಾಡ್ತಾ ಇದ್ವಿ ಅಂತಂದ್ರೆ ವ್ಯವಹಾರದಲ್ಲಿ ಲಾಭ ನಿರಂತರವಾಗಿ ಬರ್ತಾ ಇರೋದ್ರಿಂದ ಆ ಬಂದಿರುವಂತಹ ಲಾಭವನ್ನ ಏನ್ ಮಾಡ್ತಕ್ಕಂತಹದ್ದು ಭೌತಿಕ ಆಸ್ತಿಗಳಾಗಿ, ಹಣಕಾಸಿನ ಆಸ್ತಿಗಳಾಗಿ, ಅಂದ್ರೆ ಕರೆಂಟ್ ಅಸೆಟ್ಸ್ ಮತ್ತೆ ಫಿಸಿಕಲ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್ ರೂಪದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಆಸ್ತಿಗಳನ್ನ ನಾವು ಬದಲು ಮಾಡ್ತಾ ಹೋಗ್ಬೇಕು. ಇದರಿಂದ ಭವಿಷ್ಯದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕಡೆ ನಮ್ಮ ವ್ಯವಹಾರ ಲಾಭವನ್ನ ಗಳಿಸ್ತಾ ಇರುತ್ತೆ, ಇನ್ನೊಂದು ಕಡೆ ನಮ್ಮ ವ್ಯವಹಾರದಿಂದ ನಾವು ಗಳಿಸಿರ್ತಕ್ಕಂತಹ ಆಸ್ತಿಗಳೇನಿದಾವಲ್ಲ, ಭೌತಿಕ ಸಂಪನ್ಮೂಲಗಳು ಮತ್ತು ಹಣಕಾಸು ಸಂಪನ್ಮೂಲಗಳು, ಅದರಿಂದ ಮತ್ತೆ ಸಂಪತ್ತು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಮತ್ತೆ ಪ್ರಾಫಿಟ್ ಜನರೇಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ಕಡೆ ವ್ಯವಹಾರದಿಂದ ಲಾಭವನ್ನು ಪಡಿತಾ ಇರ್ತೀವಿ, ಇನ್ನೊಂದು ಕಡೆ ನಮಗೆ ನಾವು ಹೊಂದಿರತಕ್ಕಂತಹ ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲಗಳಿಂದನೂ ಸಹ ಏನ್ ಮಾಡ್ತಾ ಇರುತ್ತೆ, ನಾವು ಹಣಕಾಸನ್ನ ಪಡೆದ ಹೋಗ್ಬೋದು. ಇದು ವ್ಯವಹಾರದ ಮುಂದಿನ ಉದ್ದೇಶ ಆಗಿದೆ. ಮುಂದಿನ ಉದ್ದೇಶ ಏನಪ್ಪ ವ್ಯವಹಾರದ್ದು ಅಂತಂದ್ರೆ ವ್ಯವಹಾರದಲ್ಲಿ ದಕ್ಷತೆಯನ್ನ ಹೆಚ್ಚಿಸ್ತಕ್ಕಂತಹದ್ದು. ಅವಾಗಲೇ ನಾನು ದಕ್ಷತೆ ಅಂದ್ರೆ ಏನು ಅಂತಂದ್ರೆ ಕಡಿಮೆ ಖರ್ಚನ್ನ ಮಾಡಿ ಹೆಚ್ಚು ಲಾಭವನ್ನ ಪಡೆಯತಕ್ಕಂತಹದ್ದು. ಅಂದ್ರೆ ಕಾರ್ಮಿಕರು ಲವಲವಿಕೆಯಿಂದ ಕೆಲಸವನ್ನ ಮಾಡಿ ನಮ್ಗೆ ಹೆಚ್ಚು ಲಾಭವನ್ನ ಮಾಡುವಂತೆ, ಅಂದ್ರೆ ಅವರಿಗೆ ದಕ್ಷತೆಯನ್ನ ಹೆಚ್ಚಿಸೋದ್ರಲ್ಲಿ ಎರಡು ವ್ಯಕ್ತಿಗಳು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಒಂದು ವ್ಯವಸ್ಥಾಪಕರು, ಮ್ಯಾನೇಜರ್ಸ್ ಅಂತ ಏನು ಕರಿತೀವಿ, ಅಂದ್ರೆ ವ್ಯವಹಾರವನ್ನ ನೋಡ್ಕೊಂಡು ಹೋಗುವಂತಹವರು. ನಿಮ್ಗೆ ಗೊತ್ತಿರೋ ಹಾಗೆ ವ್ಯವಹಾರದಲ್ಲಿ ಹಲವಾರು ಮ್ಯಾನೇಜರ್ಸ್ ಬರ್ತಾರೆ, ಹಣಕಾಸು ವ್ಯವಸ್ಥಾಪಕರು ಬರ್ತಾರೆ, ಫೈನಾನ್ಷಿಯಲ್ ಮ್ಯಾನೇಜರ್ಸ್ ಬರ್ತಾನೆ, ಮಾರ್ಕೆಟಿಂಗ್ ಮ್ಯಾನೇಜರ್ಸ್ ಬರ್ತಾರೆ, ಮಾರುಕಟ್ಟೆ ವ್ಯವಸ್ಥಾಪಕರು ಬರ್ತಾರೆ, ಅದಲ್ಲದೆ ಉತ್ಪಾದನಾ ವ್ಯವಸ್ಥಾಪಕರು ಬರ್ತಾರೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮ್ಯಾನೇಜರ್ಸ್ ಬರ್ತಾರೆ, ಇನ್ನು HR ಮ್ಯಾನೇಜರ್ ಬರ್ತಾರೆ, ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು. ಇವೆಲ್ಲ ವ್ಯವಸ್ಥಾಪಕರು ವ್ಯವಹಾರಕ್ಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆದ್ರೆ ಇವರಲ್ಲಿ ಏನಾದ್ರೂ ದಕ್ಷತೆಯನ್ನ ನಾವು ಹೆಚ್ಚಿಸಿದ್ದೇ ಆಯ್ತು ಅಂದ್ರೆ ವ್ಯವಹಾರ ಅತಿ ಹೆಚ್ಚು ಲಾಭವನ್ನ ಗಳಿಸ್ತಕ್ಕಂತಹದ್ದಾಗುತ್ತೆ. ಸೊ ಹಾಗಾಗಿ ಆ ವ್ಯವಸ್ಥಾಪಕರಲ್ಲಿ ಹೆಚ್ಚು ದಕ್ಷತೆಯನ್ನ ಹೆಚ್ಚಿಸ್ತಕ್ಕಂತಹದ್ದು ವ್ಯವಹಾರದ ಇನ್ನೊಂದು ಉದ್ದೇಶ ಆಗಿರುತ್ತೆ. ಅದಲ್ಲದೆ ಇನ್ನೊಬ್ರು ಬರ್ತಾರೆ, ಪ್ರಮುಖ ಪಾತ್ರ, ಕೆಳ ಹಂತದಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ದಾರೆ, ಕಾರ್ಮಿಕರು, ಲೇಬರ್ಸ್ ಅಂತ ಕರಿತೀವಲ್ಲ ನಾವು. ಈ ಕಾರ್ಮಿಕರು ಸಹ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ನಮ್ಮ ವ್ಯವಹಾರದ ಉತ್ಪಾದನೆಯಲ್ಲಿ ಆಗಿರ್ಬೋದು, ಇನ್ನು ಉಳಿದಿರ್ತಕ್ಕಂಥ ಕೆಲಸ, ಕೆಳ ಹಂತದ ಕೆಲಸಗಳಲ್ಲಾಗಿರ್ಬೋದು. ಇವರಲ್ಲಿ ಏನಾದರೂ ನಾವು ದಕ್ಷತೆಯನ್ನ ತಂದಿದ್ದೇ ಆಯ್ತು ಅಂತಂದ್ರೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ವ್ಯವಹಾರವು ಅತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆಯನ್ನ ಮಾಡಿ ಅದರಿಂದ ಹೆಚ್ಚು ಹೆಚ್ಚು ಲಾಭವನ್ನ ಗಳಿಸ್ತಕ್ಕಂತಹ ಒಂದು ಪ್ರವೃತ್ತಿಯನ್ನ ಹೊಂದುತ್ತೆ ಅಂತ ಹೇಳ್ಬೋದು. ಹಾಗಾಗಿ ವ್ಯವಹಾರದ ಉದ್ದೇಶದಲ್ಲಿ ಕೊನೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಅದು ಸಾಮಾಜಿಕ ಹೊಣೆಗಾರಿಕೆ ಅಥವಾ ಸಾಮಾಜಿಕ ಜವಾಬ್ದಾರಿ. ಇನ್ನು ಸಾಮಾಜಿಕ ಜವಾಬ್ದಾರಿ ಅಂದ್ರೆ ಏನಪ್ಪಾ ಅಂತಂದ್ರೆ ವ್ಯವಹಾರವು ಕೇವಲ ತನ್ನ ಲಾಭವನ್ನಷ್ಟೇ ನೋಡಿ, ಅಂದ್ರೆ ವ್ಯವಹಾರವು ನಿರಂತರವಾಗಿ ಲಾಭವನ್ನ ಗಳಿಸಿ ಮಾರುಕಟ್ಟೆಯಲ್ಲಿ ಒಳ್ಳೆ ಹೆಸರನ್ನ ಮಾಡೋದು, ಅದರ ಜೊತೆಗೆ ಏನಾಗುತ್ತೆ ಅಂದ್ರೆ ತನ್ನ ಹೆಚ್ಚಿಗೆ ಉತ್ಪಾದಕತೆಯಲ್ಲಿ ಹೆಚ್ಚಳವನ್ನ ಮಾಡಿ ಹೆಚ್ಚು ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲ ಗಳಿಸಿ, ಅಂದ್ರೆ ತಾನು ಒಂದೇ ಚಲೋ ಇರೋದಲ್ಲ. ಯಾಕಂದ್ರೆ ವ್ಯವಹಾರವು ನಾವು ಸಮಾಜದಲ್ಲಿ ಇದ್ಕೊಂಡು ಮಾಡೋದಾದ್ರೆ ವ್ಯವಹಾರದಲ್ಲಿ ಸಮಾಜದಲ್ಲಿರೋ ಜನರೂ ಚೆನ್ನಾಗಿದ್ರೇನೆ ನಮ್ಮ ವ್ಯವಹಾರಕ್ಕೆ ಒಳ್ಳೆಯದು. ಹಾಗಾಗಿ ನಾನೇನ್ ಹೇಳ್ತಾ ಇದ್ದೀನಿ, ವ್ಯವಹಾರಗಳು ಏನಿದಾವಲ್ಲ, ವ್ಯವಹಾರಗಳು
ತಮ್ಮ ಬಂದಿರುವಂತಹ ಲಾಭದ ಒಂದಿಷ್ಟು ಭಾಗವನ್ನ ಸಮಾಜದ ಒಳಿತಿಗಾಗಿ, ಸಮಾಜದ ಒಳಿತಿ ಅಂದ್ರೆ ಸಮಾಜದ ಒಳ್ಳೆ ಕೆಲಸಗಳು, ಏನು ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸೋದಾಗಿರ್ಬಹುದು, ಆರೋಗ್ಯ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಇನ್ನು ರಸ್ತೆ ಕಾಮಗಾರಿಗಳನ್ನ ರಸ್ತೆಗಳನ್ನ ಕಟ್ಟಿಸೋದಾಗಿರ್ಬೋದು, ಅಥವಾ ಹಳ್ಳಿಗಳನ್ನ ದತ್ತು ತಗೊಳ್ಳೋದಾಗಿರ್ಬಹುದು, ಇನ್ನು ಪರಿಸರ ಸಂರಕ್ಷಣೆ ವಿಚಾರಕ್ಕಾಗಿರ್ಬೋದು, ಸಂರಕ್ಷಣೆಯನ್ನ ಮಾಡ್ತಕ್ಕಂತಹದ್ದು. ಈ ತರ ಹಲವಾರು ಸಾಮಾಜಿಕ ಸಮಸ್ಯೆಗಳಿದಾವೆ. ಅವುಗಳಿಗೆ ಒಳ್ಳೆಯ ಫೆಸಿಲಿಟೀಸ್ ಗಳನ್ನ ಕೊಡೋದ್ರ ಮುಖಾಂತರ ವ್ಯವಹಾರವು ತನ್ನ ಲಾಭದ ಒಂದಿಷ್ಟು ಭಾಗವನ್ನ ಏನ್ ಮಾಡ್ಬೋದು ಅಂತಂದ್ರೆ ನಾವು ಈ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸಿ ತನ್ನ ವ್ಯವಹಾರದ ಲಾಭದ ಸಾರ್ಥಕತೆಯನ್ನ ಪಡೆಯಬಹುದು. ವ್ಯವಹಾರದ ಮುಖ್ಯ ಉದ್ದೇಶದಲ್ಲಿ ಒಂದಾಗಿರುತ್ತೆ ಸಾಮಾಜಿಕ ಹೊಣೆಗಾರಿಕೆ. ಸೊ ಇಲ್ಲಿಗೆ ವ್ಯವಹಾರದ ಉದ್ದೇಶಗಳು ಭಾಗ ಮುಕ್ತಾಯವಾಗುತ್ತೆ. ಇದನ್ನ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 8 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇದೆ. ಧನ್ಯವಾದ.